ಶಿವಮೊಗ್ಗದಲ್ಲಿ ಹಾರಿತ್ತು ಪ್ಯಾಲೆಸ್ತೈನ್ ಧ್ವಜ. ವಿವಾದದ ಸ್ಫೋಟದ ಮಧ್ಯೆ ಈಗ ಈದ್ ಮಿಲಾದ್ಗೂ ಮುನ್ನ ಶಿವಮೊಗ್ಗದಲ್ಲಿ ವಿವಾದಿತ ರೀಲ್ಸ್ ಒಂದನ್ನ ಮಾಡಲಾಗಿದೆ. ನಗರದಾದ್ಯಂತ ರಾರಾಜಿಸುತ್ತಿವೆ ಟಿಪ್ಪು ಸುಲ್ತಾನ್ ಕಟ್ಔಟ್ಗಳು. ಈದ್ ಮಿಲಾದ್ ಮೆರವಣಿಗೆಗೆ ಒಂದು ಕಡೆ ಶಿವಮೊಗ್ಗ ಸಜ್ಜಾಗಿದ್ರೆ ಮತ್ತೊಂದು ಕಡೆ ವಿವಾದಾತ್ಮಕ ರೀಲ್ಸ್ ಮಾಡಿದ್ದಾರೆ. ನಗರದಾದ್ಯಂತ ರಾರಾಜಿಸುತ್ತಿವೆ ಟಿಪ್ಪು ಸುಲ್ತಾನ್ ಕಟ್ಔಟ್ಗಳು, ಪ್ಯಾಲೆಸ್ತೈನ್ ಧ್ವಜಗಳು. ಈಗ ಶಿವಮೊಗ್ಗ ಮತ್ತೆ ಜಾತಿಗಳ ನಡುವೆ ಈಗ ಹೊಡೆದಾಟಕ್ಕೆ ಸಜ್ಜಾಗಿದೆಯಾ? ಹಾಗಾದ್ರೆ ವಿವಾದಿತ ರೀಲ್ಸ್ ಮಾಡುವ ಮುಖೇನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಬಚ್ಚಾ ಫೈಜಾಲ್ ನಿಹಾಲ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇದನ್ನ ಪೋಸ್ಟ್ ಮಾಡಿದ್ದಾರೆ. ಶಿವಮೊಗ್ಗದ RML ನಗರದ ದೃಶ್ಯಗಳು ಭಾರಿ ವೈರಲ್ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಪ್ಯಾಲೆಸ್ತೈನ್ ಧ್ವಜವನ್ನು ಹಾರಿಸಿದ್ದಾರೆ. ಅದೀಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಈದ್ ಮಿಲಾದ್ಗೂ ಮುನ್ನ ಶಿವಮೊಗ್ಗದಲ್ಲಿ ವಿವಾದಿತ ರೀಲ್ಸ್ ಮಾಡಿದ್ದು ನಗರದಾದ್ಯಂತ ಟಿಪ್ಪು ಸುಲ್ತಾನ್ ಕಟ್ಔಟ್ಗಳು ರಾರಾಜಿಸುತ್ತವೆ. ನೋಡಿ, ದೃಶ್ಯದಲ್ಲಿ ಗಮನಿಸಬಹುದು ನೀವು. ಶಿವಮೊಗ್ಗದಲ್ಲಿ ಹಾರಿದಂತ ಪ್ಯಾಲೆಸ್ತೈನ್ ಧ್ವಜ, ಟಿಪ್ಪು ಸುಲ್ತಾನ್ ಕಟ್ಔಟ್ಗಳು ಒಂದು ಕಡೆ. ಸೊ ಕಳೆದ ಬಾರಿಯೂ ಕೂಡ ಬಾಗಲಕೋಟೆಯಲ್ಲಿ ಕಲ್ತೂರಾಟ ಆಗಿತ್ತು. ಈದ್ ಮಿಲಾದ್ ವೇಳೆ ಭಾರಿ ದೊಡ್ಡ ಹೈಡ್ರಾಮಾವೇ ನಡೆದಿತ್ತು. ಇದರ ಮಧ್ಯೆ ಈಗ ಮತ್ತೆ ಶಿವಮೊಗ್ಗ ಕೂಡ ಇದಕ್ಕೆ ಸಾಕ್ಷಿ ಆಗ್ತಾ ಇದೆ. ಇದೀಗ ಒಂದು ರೀಲ್ಸ್ ಕೂಡ ಈ ಟಿಪ್ಪು ಕಟ್ಔಟ್ಗೆ ಈ ಪಾಕಿಸ್ತಾನಿ ಸಾಂಗ್ ಅನ್ನ ಹಾಕಿ ಮಾಡಿದಂತ ಒಂದು ರೀಲ್ಸ್ ಕೂಡ ವೈರಲ್ ಆಗಿತ್ತು. ಅದಕ್ಕೂ ಕೂಡ ವಿರೋಧ ಎಲ್ಲೆಡೆ ಕೂಡ ವ್ಯಕ್ತವಾಗಿತ್ತು. ಬಟ್ ಅಲ್ಲ, ಇವ್ರಿಗೆಲ್ಲ ಏನ್ ಬಂದಿದೆ, ಏನ್ ಆಗಿದೆ ಇವಕ್ಕೆಲ್ಲ ಅಂತ ಭಾರತ ದೇಶದಲ್ಲಿ ಇದ್ಕೊಂಡು ಈ ರೀತಿಯಾಗಿ ನಡ್ಕೊಳ್ಳೋದು ಸರಿನಾ ಅನ್ನೋದು. ಇನ್ನು ಈದ್ ಮಿಲಾದ್ ಮೆರವಣಿಗೆಗೆ ಶಿವಮೊಗ್ಗ ಸಜ್ಜಾಗಿದೆ. ಇನ್ನು ಏನೇನೆಲ್ಲ ರೂಲ್ಸ್ಗಳ ಅನ್ವಯ ಆಗುತ್ತೆ ಈದ್ ಮಿಲಾದ್ಗೆ, ಏನ್ ಹೇಳಿದೆ ಕಾನೂನಲ್ಲಿ ಸುವ್ಯವಸ್ಥೆ ಯಾವ ರೀತಿಯಾಗಿ ಮಾಡಲಾಗಿದೆ. ಜಿಲ್ಲಾದ್ಯಂತ ಬೈಕ್ ರ್ಯಾಲಿಗೆ ಸಂಪೂರ್ಣ ನಿಷೇಧವನ್ನ ಹೇರಲಾಗಿದೆ. ಟಿಪ್ಪು ಸುಲ್ತಾನ್ ದಿನಾಚರಣೆಯ ದಿನದಂದು ನಾಳೆ ಈದ್ ಮಿಲಾದ್ ಹಿನ್ನೆಲೆ ಖಡಕ್ ರೂಲ್ಸ್ಗಳು ಕೂಡ ಜಾರಿಯಾಗಿದೆ. ಆಗಸ್ಟ್ 28ರವರೆಗೆ ಬೈಕ್ ರ್ಯಾಲಿಗೆ ಅವಕಾಶವೇ ಇಲ್ಲ. ಶಾಂತಿ ಸೌಹಾರ್ದತೆ ಕಾಪಾಡಲು ಜಿಲ್ಲಾಧಿಕಾರಿ ಆದೇಶವನ್ನ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ಆದೇಶ ಉಲ್ಲಂಘಿಸಿದ್ರೆ ಕಠಿಣ ಕಾನೂನು ಕ್ರಮ ಫಿಕ್ಸ್ ಆಗುತ್ತೆ. ಏನ್ ಹೇಳಿದೆ, ಏನ್ ರೂಲ್ಸ್ ಇದೆ ಅದನ್ನ ಮಾತ್ರ ಮಾಡಬೇಕು ಅಂತ ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೈಕ್ ರ್ಯಾಲಿ ಇಲ್ಲ, ಯಾವುದೇ ಸಿಡಿಮದ್ದು ಇಲ್ಲ, ಈ ರೀತಿಯಾಗಿ ಯಾವುದ್ರಲ್ಲೂ ಕೂಡ ನಡೆದುಕೊಳ್ಳೋ ಆಗಿಲ್ಲ. ಬಟ್ ಈ ಪ್ಯಾಲೆಸ್ತೈನ್ ಧ್ವಜ ಇದೆಯಲ್ಲ, ನಿಜಕ್ಕೂ ಅದನ್ನ ನೋಡ್ತಾ ಇದ್ರೆ ನಮಗೆ ನಿಜಕ್ಕೂ ರಕ್ತ ಕುದಿಯುತ್ತೆ. ಯಾಕೆ ಅಂತ ಅಂದಾಗ, ಈ ರೀತಿಯಾಗಿ ಯಾವ ದೇಶದಲ್ಲಿದ್ದೀರಾ ನೀವು? ಭಾರತ ದೇಶದಲ್ಲಿದ್ದೀರಾ ತಾನೆ? ಭಾರತದ ಅನ್ನ ತಿಂತೀರಾ ತಾನೆ? ಭಾರತದ ಗಾಳಿ ಕುಡಿತೀರಾ ತಾನೆ? ಅಷ್ಟು ನಿಮಗೆ ಪ್ರೀತಿ ಇದ್ರೆ ಹೋಗಿ ಅಲ್ಲಿ ಸಾಯ್ಬೇಕು. ಪಾಕಿಸ್ತಾನಕ್ಕೆ ಹೋಗಿ ಸಾಯ್ರಿ. ಹೇಗೆ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಒದ್ದು ಓಡಿಸಿದ್ರಲ್ಲ ಪಾಕಿಸ್ತಾನಿಗಳನ್ನ, ಆ ರೀತಿಯಾಗಿ ಒದ್ದು ಓಡಿಸ್ಬೇಕು. ಬಟ್ ಇದನ್ನ ಯಾರು ಕಿಡಿಗೇಡಿಗಳು ಮಾಡಿದ್ದಾರೆ ಅಥವಾ ಏನ್ ಮಾಡಿದ್ದಾರೆ? ಬೇಕು ಅಂತಾನೆ ಮಾಡ್ತಾ ಇದ್ದಾರಾ? ಕಾನೂನು ಸರಿಯಾದ ರೀತಿಯಲ್ಲಿ ವರ್ಕ್ ಆಗ್ಬೇಕು ಅನ್ಸುತ್ತೆ. ಉಂಡಿದ್ದು ಜಾಸ್ತಿ ಆಗಿದೆ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಶಾಂತಿಯುತವಾಗಿದ್ದಂಥ ಮುಸ್ಲಿಂ ಮುಖಂಡರು ಕೂಡ ರೊಚ್ಚಿಗೆ ಹೇಳುವಂಥ ಘಟನೆಗಳು ಮರುಕಳಿಸುತ್ತವೆ ಈ ರೀತಿ ಮಾಡಿದ್ರೆ. ಸೊ ಸ್ವತಃ ಮುಸ್ಲಿಂ ಮುಖಂಡರೇ ಈ ಹಿಂದೆ ಬಂದು DJ ಬೇಡ, ಇದರಿಂದ ಕೆಲವೊಂದಿಷ್ಟು ದಾಂಧೆಗಳಾಗ್ತಾ ಇದಾವೆ, ಬೇಡ ಅಂತ ಸ್ವತಃ ಈ ಹಿಂದೆ ಮುಸ್ಲಿಂ ಮುಖಂಡರೇ ಹೇಳಿದ್ರು. ಅದನ್ನು ಕೂಡ ಬಂದ್ ಮಾಡಿದ್ದಾರೆ. ಸೊ ಈಗ ನೋಡಿದ್ರೆ ಪ್ಯಾಲೆಸ್ತೈನ್ ಧ್ವಜ ಹಾರಿಸಿದ್ದಾರೆ, ಕಟ್ಔಟ್ಗಳು ರಾರಾಜಿಸ್ತವೆ ಶಿವಮೊಗ್ಗದಲ್ಲಿ. ಏನಿದ್ರ ಅರ್ಥ? ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಯಾಕೆ ತೊಡಗಿಕೊಳ್ತಾ ಇರೋದು? ಟಿಪ್ಪು ಸುಲ್ತಾನ್ನ ನಾವು ಗೌರವಿಸೋಣ, ಅವ್ರ ಮೇಲೆ ನಮಗೂ ಕೂಡ ಗೌರವ ಇದೆ. ಆದರೆ ನಮ್ಮ ದೇಶದ ಧ್ವಜ ಹಾಕ್ರಿ, ನಮ್ಮ ಭಾರತ ದೇಶದ ಧ್ವಜ ಹಾಕಿ, ಅಲ್ಲಿ ಹೆಮ್ಮೆ ಪಡ್ತೀವಿ ನಾವಿನ್ನ. ಟಿಪ್ಪು ಸುಲ್ತಾನ್ ಅವ್ರನ್ನ ನಾವು ಕೂಡ ಗೌರವಿಸ್ತೀವಿ. ಬಟ್ ಯಾಕೆ ನೀವು ಟಿಪ್ಪು ಸುಲ್ತಾನನ್ನ ಬೇರೆ ರೀತಿಯಾಗಿ ಇಲ್ಲಿ ಪ್ರವೋಕ್ ಮಾಡ್ತಾ ಇದ್ದೀರಾ? ಒಂದು ರೀತಿಯಾಗಿ ಕಟ್ಟಡಗಳಿಗೆ ಯಾಕೆ ನೀವು ಬೇರೆ ರೀತಿಯಾಗಿ ಪ್ರವೋಕ್ ಮಾಡ್ತಾ ಇದ್ದೀರಾ? ಏನು ಮಾಡೋದಕ್ಕೆ ಅಂತ ಮುಂದಾಗಿದೆ ಅನ್ನೋದು ಇಲ್ಲಿ ನಮಗೆ ಕಂಡು ಬರ್ತಾ ಇರುವಂತ ಪ್ರಶ್ನೆ. ನೋಡಿ, ನಗರದಾದ್ಯಂತ ರಾರಾಜಿಸುತ್ತಿವೆ ಈಗ ಟಿಪ್ಪು ಕಟ್ಔಟ್ಗಳು. ಸೊ ಇದೀಗ ಯಾವ ರೀತಿ ಘಟನೆಗೆ ಕಾರಣವಾಗುತ್ತೆ ಕಾದು ನೋಡಬೇಕಾಗಿದೆ.